ಇವತ್ತು ಬೆಳಿಗ್ಗೆ ಎದ್ದು ಗಡಿಯಾರ ಕಾಂಬತ್ತಿಗೆ ತಲೆ ಬಿಸಿ ಐತ್ ಮರ್ರೆ ಎಂತಕಂದ್ರೆ ಗಂಟಿ ಆಲ್ರೆಡಿ 10:30 ಆಗಿದ್ದಿತ್ತು. ಹೌದ್ ಮರ್ರೆ, ನಾನು ಬರತ್ ಬಿತ್ಕಲ್ಕಟ್ಟೆ, ನಾನು ಹುಷಾರಿದ್ದೆ, ನೀವೆಲ್ಲ ಹುಷಾರಿದ್ರಿ ಅನ್ಕೊಂಡಿದ್ದೆ. ನಾನು ಇವತ್ತು ಬೆಳಿಗ್ಗೆ ಹೇಳೋತ್ತಿಗೆ ತುಂಬಾ ಲೇಟ್ ಆಯ್ತು. ಎಂತಕಂದ್ರೆ ನಿನ್ನೆ ರಾತ್ರಿ ಮನ್ಕಮತ್ತಿಗೆ 1:30-2 ಗಂಟೆ ಆಗಿತ್ತು. ಅಷ್ಟು ಲೇಟ್ ಎಂತ ಮಾಡ್ತಿದ್ದೆ ಅನ್ಕೊಂಡ್ರೆ, ನಿನ್ನೆ ನಮ್ಮ ರವಿ ಅಣ್ಣನ ಬರ್ತ್ಡೇ ಇದ್ದಿತ್ತು. ಅಲ್ಲಿಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದೀರ. ರವಿ ಅಣ್ಣ ಅಂದ್ರೆ ಸೂಫ್ರಮ್ ಸೋದಲ್ಲಿ ಇದ್ರಲ್ಲ, ಅವರಲ್ಲ, ಇವರೇ ನಮ್ಮ ರವಿ ಅಣ್ಣ. ನಾವು ಒಪ್ಪತ್ತಿಗೆ ಆಲ್ರೆಡಿ ಕೇಕ್ ಕಟಿಂಗ್ ಎಲ್ಲ ಆಗಿತ್ತು. ಅದಾದ್ಮೇಲೆ ನಮ್ಮ ರವಿ ಅಣ್ಣ, ರಾಘವಣ್ಣ, ಆಕಾಶ ಅಣ್ಣ 3 ಜನ ಸೇರಿ ಅವ್ರಿಗೊಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಮಾಡ್ರ. ಆಕ್ಚುಲಿ ರವಿ ಅಣ್ಣಂಗೆ ಇದೆಲ್ಲ ಇಷ್ಟ ಇರಲ್ಲ, ಬೇಡ ಅಂದ್ರ ಆರು ಪ್ರೀತಿಯಿಂದ ಒತ್ತನಿಕೆ ಮಾಡಿ ಸನ್ಮಾನ ಮಾಡೇ ಬಿಟ್ರು. ಹಾಗೆ ನಮ್ಮ ವೆಂಕಟೇಶ್ ಅಣ್ಣ, ರಮಣಣ್ಣ ಒಂದು ಗಿಫ್ಟ್ ಇಟ್ಕೊಂಡು ಬಂದಿದ್ರು. ನಾನು ಅವರು ಒಟ್ಟಿಗೆ ಹೋದಿದ್ರು. ಅದ್ರೊಳಗೆ ಎಂತ ಇತ್ತಂದಲ್ಲಿ ನಂಗೂ ಗೊತ್ತಿರಲ್ಲ. ನಾವ್ಯಾರಿಗೂ ಗಿಫ್ಟ್ ಕೊಡೋತ್ತಿಗೆ ಅದ್ರ ವ್ಯಾಲ್ಯೂ ಎಷ್ಟೊಂದಕ್ಕಿಂತ ಅದು ತಗೊಂಡರಿಗೆ ಎಷ್ಟು ಖುಷಿ ಕೊಡತ್ತಮ್ ಇಂಪಾರ್ಟೆಂಟ್ ಅನ್ನಲ್ಲಿ ನಂಗೆ ಇವತ್ತು ಗೊತ್ತಾಯ್ತು. ರವಿ ಅಣ್ಣಂಗೆ ತಿರುಪತಿ ತಿಮ್ಮಪ್ಪ ಅಂದ್ರೆ ಭಾರಿ ಇಷ್ಟ. ಹಂಗಾಗಿ ಈ ಸ್ಪೆಷಲಿ ಡಿಸೈನ್ಡ್ ತಿರುಪತಿ ತಿಮ್ಮಪ್ಪನ ಫೋಟೋ ಕಂಡು ಭಾರಿ ಖುಷಿ ಆಯ್ತು ಅವರಿಗೆ. ಹಾಗೆ ಫೋಟೋ ತೆಗೋತಿಗೆ ರಮಣಣ್ಣಗೆ ಯಾರೋ ಹೇಳ್ರಿ ಈಚೆ ಬದಿಗೆ ವಾಸ್ತು ಸಮಯ ಇಲ್ಲ, ಆಚೆ ನಿಂತ್ಕೊಂಡಿಂದಳಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಚೆ ಬದಿ ಬಂದು ನಿಂತ್ಕೊಂಡು ಒಂದು 4 ಫೋಟೋ ತೆಗೆದ್ರು ಕಣಿ. ಹಾಗೆ ಎಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋ ತೆಗಿತ್ ಕಣಿ. ಹಾಗೆ ಆಕಾಶ ಅಣ್ಣ ಮತ್ತೆ ರವಿ ಅಣ್ಣ ಇಬ್ರು ನಮ್ಮ ರವಿ ಅಣ್ಣನ ಜೊತೆ ಇದ್ದಿದ್ದು ಒಡನಾಟದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರ ಕಣಿ. ಹಾಗೆ ಹೋದಲ್ಲರಿ ನಮ್ಮ ಮಕ್ಕಳ ಅಟ್ಕಿ ಬಿಡುದಿಲ್ಲ ಅಂದಳಿ ಈ ಮಗುನೊಟ್ಟಿಗೆ ಆಡು ಶುರು ಮಾಡ್ದಿ ಕಣಿ. ಹಾಗೆ ಒಂದು 2 ಫೋಟೋನ ತೆಗ್ದಿ. ಹಾಗೆ ತೆಗಿತಿ ಪತ್ತಿಗೆ ಅವ್ರ ಮನೆ ಟಿವಿಂಗೆ ನನ್ನ ಪ್ರೀವಿಯಸ್ ಬ್ಲಾಗ್ ತಿರುಪತಿ ಪಯಣ ಅದನ್ನ ಹೈಕಂಡ್ ಕಾಂಬುಕ್ ಶುರು ಮಾಡ್ದೋ ಕಣಿ ಮಕ್ಕಳೆಲ್ಲ. ಅದಾದ್ಮೇಲೆ ಊಟ ಗಿಟ ಮುಗಿಸಿ ನಾವು ಮನೆಗೆ ಬಂತೆ. ಇವತ್ತು ಶನಿವಾರ, ಹಂಗಾಗಿ ಆಫೀಸ್ ರಜೆ ಇದ್ದಿತ್ತು. ಹಂಗಾಗಿ ಎದ್ದನ ತಡ ಬಡ ಮಾಡ್ದೆ ಸೀದಾ ಕುರುಬರಳ್ಳಿ ಸರ್ಕಲ್ ಕಡೆ ಪಯಣ ಶುರು ಮಾಡ್ದೆ ಕಣಿ. ಎಂತಕಂದ್ರೆ ಸುಕ್ಕಿ ಸಾಗರಿ ಹೋಯ್ ತಿಂಡಿ ತಿಮ್ಮ ಅಂದಳಿ. ನಾನು ಪ್ರತಿ ಸಲ ಕುರುಬರಳ್ಳಿ ಸರ್ಕಲ್ ಬಂದಲ್ಲೂ ಒಬ್ಬರನ್ನ ಮಿಸ್ ಮಾಡ್ದೆ ಮಾತಾಡಿಸ್ದೆ. ಯಾರಂದಳಿ ನೀವೇ ಕಾಣಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಅತಳ ಬಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಹಾಗೆ ಅಲ್ಲಿಂದ ಸೀದಾ ಈಜಿ ಬದೆಗೆ ಸುಕ್ಕಿ ಸಾಗರ್ ಹೋಟ್ಲಿಗೆ ಬಂದಿ ಕಣಿ. ನಮ್ ಕುಂದಾಪುರದವ್ರ ಹೋಟ್ಲ್ ಅಂದ್ರೆ ಗೊತ್ತಿತ್ತಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿ ಎಲ್ಲ ಬಾಗಿ ತಿಂಡಿ ಸಿಕ್ಕತ್ತಂದಳಿ. ನಾನೊಂದ್ ಪ್ಲೇಟ್ ತೆಳ್ಳಿ ದೋಸೆ ಮತ್ತೆ ಚಾ ತಕೊಂಡಿ ಕಣಿ. ಹೋಯ್ ತೆಳ್ಳಿ ದೋಸೆ ಅಂದ್ರೆ ನೀರ್ ದೋಸೆ. ಹಾಗೆ ಬಿಸಿ ಬಿಸಿ ತೆಳ್ಳಿ ದೋಸೆನ ಕಾಯಿ ಬೆಲ್ಲದೊಟ್ಟಿಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋದು ಶುರು ಮಾಡಿದಿ ಕಣಿ. ಹಾಗೆ ಗಡಿ ಬಿಡಿಲ್ ಚಾ ಕುಡ್ಕೊಂಡ ಸೀದಾ ರೂಮ್ ಬದಿ ಹೊರಟಿ ಕಣಿ. ಹಾಪತಿಗೆ ಒಂದ್ ಅಂಗಡಿಲ ಗಣೇಶನ್ ಮೂರ್ತಿ ಕಂಡ ಚೌತಿ ಹತ್ರ ಬಂತಂದಳಿ ನೆನ್ಪಾಯ್ತ್ ಕಣಿ. ಅಲ್ಲೇ ಒಂದ್ ನಿಂಗ್ಸಿ ಆಟ ಸಾಮಾನ್ ತಕೊಂಡ್ ಹತ್ಕೊಂಡ ಊರ್ ಬದಿ ಹಬ್ಬದ ಗುಡಿ ನೆನ್ಪಾಯ್ತ್ ಕಣಿ. ಹಾಗೆ ರೂಮಿಗೆ ಬಂದ್ ಕೂತ್ಕೊಂಡ್ರ ಕೂಡಲೇ ನಮ್ ಸರ್ ಒಂದ್ ಕಾಲ್ ಮಾಡಿ ಅರ್ಜೆಂಟ್ ಒಂದ್ ಕೆಲಸ ಐತ್ ಮಾಡಿ ಕೊಡ್ತಿ ಯಾಕೆಂಡ್ರ ಶುರು ಮಾಡ್ದಿ ಕಣಿ. ಶುರು ಮಾಡಿದ 2 ನಿಮಿಷಕ್ಕೆ ನಿದ್ರಿ ಬಾಬ್ ಶುರು ಆಯ್ತ್ ಕಣಿ ನಂಗೆ. ನನ್ನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಮರಿಬೇಡಿ. ನಾನು ಭರತ್ ಬಿಟ್ಕಲ್ಕಟ್ಟೆ.